ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿಯಿಂದ ಸಾಲು ಸಾಲು ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ನಿರೀಕ್ಷೆಯಂತೆ ಒಂದು ಗ್ಯಾರಂಟಿಗೆ ಬ್ರೇಕ್ ಹಾಕ್ಬಿಟ್ರಾ ಅಂತ ಹೇಳಲಾಗಿತ್ತು. ನಿರುದ್ಯೋಗಿಗಳಿಗೆ ಸಹಾಯ ಮಾಡಲೆಂದೇ ಇದ್ದಂಥ ಯುವ ನಿಧಿ ಯೋಜನೆಗೆ ಬ್ರೇಕ್ ಹಾಕಿದ್ರಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಈ ಬಾರಿ ಯುವ ನಿಧಿ ಯೋಜನೆಗೆ ಸುಮಾರು 600 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಯುವ ನಿಧಿಗೆ ರಾಜ್ಯ ಸರ್ಕಾರ ಹಣ ಮೀಸಲಿಟ್ಟಿದೆ. ಎಷ್ಟು ಹಣ ತೆಗೆದಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಜನ ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಧಾರವಾಡದಲ್ಲಿ ನಾನು ಸರ್ಕಾರಿ ಉದ್ಯೋಗಾಕಾಂಕ್ಷಿಯಾಗಿ ಓದ್ತಾ ಇದ್ದೀನಿ. ಸೊ ಇವತ್ತು ಬಜೆಟ್ ಅಲ್ಲಿ ಯುವ ನಿಧಿಗೆ ಹಣವನ್ನು ಇಟ್ಟಿಲ್ಲ ಅನ್ನೋದನ್ನ ಕೇಳಿ ಇವತ್ತು ನನಗೆ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂದ್ರೆ ಇತ್ತೀಚೆಗೆ ನಾವು ಒಂದು ಸ್ಪರ್ಧಾರ್ಥಿಗಳ ಹೋರಾಟ ನಡೆದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಅವರಿಗೆ ಹುದ್ದೆಗಳನ್ನ ತಕ್ಷಣ ಕೊಡಕ್ಕಾಗದೇ ಇರೋದಕ್ಕೇನೆ ತಿಂಗಳ 3,000 ಕೊಡ್ತಾ ಇದೀವಿ ಅನ್ನೋ ತರ ಹೇಳಿದ್ರು. ಸೊ ಇವತ್ತು ಯುವ ನಿಧಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ನಾವು ಯಾವ ತರ ಮತ್ ನಮ್ಮ ಮುಂದಿನ ಜೀವನ ನಡೆಸ್ಕೋಬೇಕು, ನಾವು ನಂಬಬೇಕು, ನಮ್ ಕಷ್ಟ ಆಗುತ್ತೆ. ಕೆಲವೇ ದಿನಗಳ ಹಿಂದೆ ಉದ್ಯೋಗಾಕಾಂಕ್ಷಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಳಿದು ಹೋರಾಟ ನಡೆಸಿದಾಗ ಇದೇ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಯುವಕರಿಗೆ ನಿರುದ್ಯೋಗಿ ಯುವಜನರಿಗೆ ಯುವ ನಿಧಿಯನ್ನ ಕೊಡ್ತಾ ಇದೀವಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಇವತ್ತು ಬಜೆಟ್ ನಲ್ಲಿ ಅದನ್ನ ಘೋಷಣೆ ಮಾಡದೇ ಇರೋದು ಅತ್ಯಂತ ಖಂಡನಾರ್ಹ. ಇದನ್ನ ನಾವು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಖಂಡನೆ ಮಾಡ್ತೀವಿ. ಈ ಕೂಡಲೇ ಈ ಬಜೆಟ್ ನಲ್ಲಿ ಕೂಡ ಯುವ ನಿಧಿಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೀವಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿಯಿಂದ ಸಾಲು ಸಾಲು ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ನಿರೀಕ್ಷೆಯಂತೆ ಒಂದು ಗ್ಯಾರಂಟಿಗೆ ಬ್ರೇಕ್ ಹಾಕ್ಬಿಟ್ರಾ ಅಂತ ಹೇಳಲಾಗಿತ್ತು. ನಿರುದ್ಯೋಗಿಗಳಿಗೆ ಸಹಾಯ ಮಾಡಲೆಂದೇ ಇದ್ದಂಥ ಯುವ ನಿಧಿ ಯೋಜನೆಗೆ ಬ್ರೇಕ್ ಹಾಕಿದ್ರಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಈ ಬಾರಿ ಯುವ ನಿಧಿ ಯೋಜನೆಗೆ ಸುಮಾರು 600 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಯುವ ನಿಧಿಗೆ ರಾಜ್ಯ ಸರ್ಕಾರ ಹಣ ಮೀಸಲಿಟ್ಟಿದೆ. ಎಷ್ಟು ಹಣ ತೆಗೆದಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಜನ ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಧಾರವಾಡದಲ್ಲಿ ನಾನು ಸರ್ಕಾರಿ ಉದ್ಯೋಗಾಕಾಂಕ್ಷಿಯಾಗಿ ಓದ್ತಾ ಇದ್ದೀನಿ. ಸೊ ಇವತ್ತು ಬಜೆಟ್ ಅಲ್ಲಿ ಯುವ ನಿಧಿಗೆ ಹಣವನ್ನು ಇಟ್ಟಿಲ್ಲ ಅನ್ನೋದನ್ನ ಕೇಳಿ ಇವತ್ತು ನನಗೆ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂದ್ರೆ ಇತ್ತೀಚೆಗೆ ನಾವು ಒಂದು ಸ್ಪರ್ಧಾರ್ಥಿಗಳ ಹೋರಾಟ ನಡೆದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಅವರಿಗೆ ಹುದ್ದೆಗಳನ್ನ ತಕ್ಷಣ ಕೊಡಕ್ಕಾಗದೇ ಇರೋದಕ್ಕೇನೆ ತಿಂಗಳ 3,000 ಕೊಡ್ತಾ ಇದೀವಿ ಅನ್ನೋ ತರ ಹೇಳಿದ್ರು. ಸೊ ಇವತ್ತು ಯುವ ನಿಧಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ನಾವು ಯಾವ ತರ ಮತ್ ನಮ್ಮ ಮುಂದಿನ ಜೀವನ ನಡೆಸ್ಕೋಬೇಕು, ನಾವು ನಂಬಬೇಕು, ನಮ್ ಕಷ್ಟ ಆಗುತ್ತೆ. ಕೆಲವೇ ದಿನಗಳ ಹಿಂದೆ ಉದ್ಯೋಗಾಕಾಂಕ್ಷಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಳಿದು ಹೋರಾಟ ನಡೆಸಿದಾಗ ಇದೇ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಯುವಕರಿಗೆ ನಿರುದ್ಯೋಗಿ ಯುವಜನರಿಗೆ ಯುವ ನಿಧಿಯನ್ನ ಕೊಡ್ತಾ ಇದೀವಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಇವತ್ತು ಬಜೆಟ್ ನಲ್ಲಿ ಅದನ್ನ ಘೋಷಣೆ ಮಾಡದೇ ಇರೋದು ಅತ್ಯಂತ ಖಂಡನಾರ್ಹ. ಇದನ್ನ ನಾವು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಖಂಡನೆ ಮಾಡ್ತೀವಿ. ಈ ಕೂಡಲೇ ಈ ಬಜೆಟ್ ನಲ್ಲಿ ಕೂಡ ಯುವ ನಿಧಿಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೀವಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿಯಿಂದ ಸಾಲು ಸಾಲು ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ನಿರೀಕ್ಷೆಯಂತೆ ಒಂದು ಗ್ಯಾರಂಟಿಗೆ ಬ್ರೇಕ್ ಹಾಕ್ಬಿಟ್ರಾ ಅಂತ ಹೇಳಲಾಗಿತ್ತು. ನಿರುದ್ಯೋಗಿಗಳಿಗೆ ಸಹಾಯ ಮಾಡಲೆಂದೇ ಇದ್ದಂಥ ಯುವ ನಿಧಿ ಯೋಜನೆಗೆ ಬ್ರೇಕ್ ಹಾಕಿದ್ರಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಈ ಬಾರಿ ಯುವ ನಿಧಿ ಯೋಜನೆಗೆ ಸುಮಾರು 600 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಯುವ ನಿಧಿಗೆ ರಾಜ್ಯ ಸರ್ಕಾರ ಹಣ ಮೀಸಲಿಟ್ಟಿದೆ. ಎಷ್ಟು ಹಣ ತೆಗೆದಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಜನ ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಧಾರವಾಡದಲ್ಲಿ ನಾನು ಸರ್ಕಾರಿ ಉದ್ಯೋಗಾಕಾಂಕ್ಷಿಯಾಗಿ ಓದ್ತಾ ಇದ್ದೀನಿ. ಸೊ ಇವತ್ತು ಬಜೆಟ್ ಅಲ್ಲಿ ಯುವ ನಿಧಿಗೆ ಹಣವನ್ನು ಇಟ್ಟಿಲ್ಲ ಅನ್ನೋದನ್ನ ಕೇಳಿ ಇವತ್ತು ನನಗೆ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂದ್ರೆ ಇತ್ತೀಚೆಗೆ ನಾವು ಒಂದು ಸ್ಪರ್ಧಾರ್ಥಿಗಳ ಹೋರಾಟ ನಡೆದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಅವರಿಗೆ ಹುದ್ದೆಗಳನ್ನ ತಕ್ಷಣ ಕೊಡಕ್ಕಾಗದೇ ಇರೋದಕ್ಕೇನೆ ತಿಂಗಳ 3,000 ಕೊಡ್ತಾ ಇದೀವಿ ಅನ್ನೋ ತರ ಹೇಳಿದ್ರು. ಸೊ ಇವತ್ತು ಯುವ ನಿಧಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ನಾವು ಯಾವ ತರ ಮತ್ ನಮ್ಮ ಮುಂದಿನ ಜೀವನ ನಡೆಸ್ಕೋಬೇಕು, ನಾವು ನಂಬಬೇಕು, ನಮ್ ಕಷ್ಟ ಆಗುತ್ತೆ. ಕೆಲವೇ ದಿನಗಳ ಹಿಂದೆ ಉದ್ಯೋಗಾಕಾಂಕ್ಷಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಳಿದು ಹೋರಾಟ ನಡೆಸಿದಾಗ ಇದೇ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಯುವಕರಿಗೆ ನಿರುದ್ಯೋಗಿ ಯುವಜನರಿಗೆ ಯುವ ನಿಧಿಯನ್ನ ಕೊಡ್ತಾ ಇದೀವಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಇವತ್ತು ಬಜೆಟ್ ನಲ್ಲಿ ಅದನ್ನ ಘೋಷಣೆ ಮಾಡದೇ ಇರೋದು ಅತ್ಯಂತ ಖಂಡನಾರ್ಹ. ಇದನ್ನ ನಾವು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಖಂಡನೆ ಮಾಡ್ತೀವಿ. ಈ ಕೂಡಲೇ ಈ ಬಜೆಟ್ ನಲ್ಲಿ ಕೂಡ ಯುವ ನಿಧಿಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೀವಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿಯಿಂದ ಸಾಲು ಸಾಲು ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ನಿರೀಕ್ಷೆಯಂತೆ ಒಂದು ಗ್ಯಾರಂಟಿಗೆ ಬ್ರೇಕ್ ಹಾಕ್ಬಿಟ್ರಾ ಅಂತ ಹೇಳಲಾಗಿತ್ತು. ನಿರುದ್ಯೋಗಿಗಳಿಗೆ ಸಹಾಯ ಮಾಡಲೆಂದೇ ಇದ್ದಂಥ ಯುವ ನಿಧಿ ಯೋಜನೆಗೆ ಬ್ರೇಕ್ ಹಾಕಿದ್ರಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಈ ಬಾರಿ ಯುವ ನಿಧಿ ಯೋಜನೆಗೆ ಸುಮಾರು 600 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಯುವ ನಿಧಿಗೆ ರಾಜ್ಯ ಸರ್ಕಾರ ಹಣ ಮೀಸಲಿಟ್ಟಿದೆ. ಎಷ್ಟು ಹಣ ತೆಗೆದಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಜನ ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಧಾರವಾಡದಲ್ಲಿ ನಾನು ಸರ್ಕಾರಿ ಉದ್ಯೋಗಾಕಾಂಕ್ಷಿಯಾಗಿ ಓದ್ತಾ ಇದ್ದೀನಿ. ಸೊ ಇವತ್ತು ಬಜೆಟ್ ಅಲ್ಲಿ
ಯುವ ನಿಧಿಗೆ ಹಣವನ್ನು ಇಟ್ಟಿಲ್ಲ ಅನ್ನೋದನ್ನ ಕೇಳಿ ಇವತ್ತು ನನಗೆ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂದ್ರೆ ಇತ್ತೀಚೆಗೆ ನಾವು ಒಂದು ಸ್ಪರ್ಧಾರ್ಥಿಗಳ ಹೋರಾಟ ನಡೆದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಅವರಿಗೆ ಹುದ್ದೆಗಳನ್ನ ತಕ್ಷಣ ಕೊಡಕ್ಕಾಗದೇ ಇರೋದಕ್ಕೇನೆ ತಿಂಗಳ 3,000 ಕೊಡ್ತಾ ಇದೀವಿ ಅನ್ನೋ ತರ ಹೇಳಿದ್ರು. ಸೊ ಇವತ್ತು ಯುವ ನಿಧಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ನಾವು ಯಾವ ತರ ಮತ್ ನಮ್ಮ ಮುಂದಿನ ಜೀವನ ನಡೆಸ್ಕೋಬೇಕು, ನಾವು ನಂಬಬೇಕು, ನಮ್ ಕಷ್ಟ ಆಗುತ್ತೆ. ಕೆಲವೇ ದಿನಗಳ ಹಿಂದೆ ಉದ್ಯೋಗಾಕಾಂಕ್ಷಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಳಿದು ಹೋರಾಟ ನಡೆಸಿದಾಗ ಇದೇ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಯುವಕರಿಗೆ ನಿರುದ್ಯೋಗಿ ಯುವಜನರಿಗೆ ಯುವ ನಿಧಿಯನ್ನ ಕೊಡ್ತಾ ಇದೀವಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಇವತ್ತು ಬಜೆಟ್ ನಲ್ಲಿ ಅದನ್ನ ಘೋಷಣೆ ಮಾಡದೇ ಇರೋದು ಅತ್ಯಂತ ಖಂಡನಾರ್ಹ. ಇದನ್ನ ನಾವು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಖಂಡನೆ ಮಾಡ್ತೀವಿ. ಈ ಕೂಡಲೇ ಈ ಬಜೆಟ್ ನಲ್ಲಿ ಕೂಡ ಯುವ ನಿಧಿಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೀವಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿಯಿಂದ ಸಾಲು ಸಾಲು ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ನಿರೀಕ್ಷೆಯಂತೆ ಒಂದು ಗ್ಯಾರಂಟಿಗೆ ಬ್ರೇಕ್ ಹಾಕ್ಬಿಟ್ರಾ ಅಂತ ಹೇಳಲಾಗಿತ್ತು. ನಿರುದ್ಯೋಗಿಗಳಿಗೆ ಸಹಾಯ ಮಾಡಲೆಂದೇ ಇದ್ದಂಥ ಯುವ ನಿಧಿ ಯೋಜನೆಗೆ ಬ್ರೇಕ್ ಹಾಕಿದ್ರಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಈ ಬಾರಿ ಯುವ ನಿಧಿ ಯೋಜನೆಗೆ ಸುಮಾರು 600 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಯುವ ನಿಧಿಗೆ ರಾಜ್ಯ ಸರ್ಕಾರ ಹಣ ಮೀಸಲಿಟ್ಟಿದೆ. ಎಷ್ಟು ಹಣ ತೆಗೆದಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಜನ ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಧಾರವಾಡದಲ್ಲಿ ನಾನು ಸರ್ಕಾರಿ ಉದ್ಯೋಗಾಕಾಂಕ್ಷಿಯಾಗಿ ಓದ್ತಾ ಇದ್ದೀನಿ. ಸೊ ಇವತ್ತು ಬಜೆಟ್ ಅಲ್ಲಿ ಯುವ ನಿಧಿಗೆ ಹಣವನ್ನು ಇಟ್ಟಿಲ್ಲ ಅನ್ನೋದನ್ನ ಕೇಳಿ ಇವತ್ತು ನನಗೆ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂದ್ರೆ ಇತ್ತೀಚೆಗೆ ನಾವು ಒಂದು ಸ್ಪರ್ಧಾರ್ಥಿಗಳ ಹೋರಾಟ ನಡೆದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಅವರಿಗೆ ಹುದ್ದೆಗಳನ್ನ ತಕ್ಷಣ ಕೊಡಕ್ಕಾಗದೇ ಇರೋದಕ್ಕೇನೆ ತಿಂಗಳ 3,000 ಕೊಡ್ತಾ ಇದೀವಿ ಅನ್ನೋ ತರ ಹೇಳಿದ್ರು. ಸೊ ಇವತ್ತು ಯುವ ನಿಧಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ನಾವು ಯಾವ ತರ ಮತ್ ನಮ್ಮ ಮುಂದಿನ ಜೀವನ ನಡೆಸ್ಕೋಬೇಕು, ನಾವು ನಂಬಬೇಕು, ನಮ್ ಕಷ್ಟ ಆಗುತ್ತೆ. ಕೆಲವೇ ದಿನಗಳ ಹಿಂದೆ ಉದ್ಯೋಗಾಕಾಂಕ್ಷಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಳಿದು ಹೋರಾಟ ನಡೆಸಿದಾಗ ಇದೇ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಯುವಕರಿಗೆ ನಿರುದ್ಯೋಗಿ ಯುವಜನರಿಗೆ ಯುವ ನಿಧಿಯನ್ನ ಕೊಡ್ತಾ ಇದೀವಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಇವತ್ತು ಬಜೆಟ್ ನಲ್ಲಿ ಅದನ್ನ ಘೋಷಣೆ ಮಾಡದೇ ಇರೋದು ಅತ್ಯಂತ ಖಂಡನಾರ್ಹ. ಇದನ್ನ ನಾವು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಖಂಡನೆ ಮಾಡ್ತೀವಿ. ಈ ಕೂಡಲೇ ಈ ಬಜೆಟ್ ನಲ್ಲಿ ಕೂಡ ಯುವ ನಿಧಿಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೀವಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿಯಿಂದ ಸಾಲು ಸಾಲು ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ನಿರೀಕ್ಷೆಯಂತೆ ಒಂದು ಗ್ಯಾರಂಟಿಗೆ ಬ್ರೇಕ್ ಹಾಕ್ಬಿಟ್ರಾ ಅಂತ ಹೇಳಲಾಗಿತ್ತು. ನಿರುದ್ಯೋಗಿಗಳಿಗೆ ಸಹಾಯ ಮಾಡಲೆಂದೇ ಇದ್ದಂಥ ಯುವ ನಿಧಿ ಯೋಜನೆಗೆ ಬ್ರೇಕ್ ಹಾಕಿದ್ರಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಈ ಬಾರಿ ಯುವ ನಿಧಿ ಯೋಜನೆಗೆ ಸುಮಾರು 600 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಯುವ ನಿಧಿಗೆ ರಾಜ್ಯ ಸರ್ಕಾರ ಹಣ ಮೀಸಲಿಟ್ಟಿದೆ. ಎಷ್ಟು ಹಣ ತೆಗೆದಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಜನ ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಧಾರವಾಡದಲ್ಲಿ ನಾನು ಸರ್ಕಾರಿ ಉದ್ಯೋಗಾಕಾಂಕ್ಷಿಯಾಗಿ ಓದ್ತಾ ಇದ್ದೀನಿ. ಸೊ ಇವತ್ತು ಬಜೆಟ್ ಅಲ್ಲಿ ಯುವ ನಿಧಿಗೆ ಹಣವನ್ನು ಇಟ್ಟಿಲ್ಲ ಅನ್ನೋದನ್ನ ಕೇಳಿ ಇವತ್ತು ನನಗೆ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂದ್ರೆ ಇತ್ತೀಚೆಗೆ ನಾವು ಒಂದು ಸ್ಪರ್ಧಾರ್ಥಿಗಳ ಹೋರಾಟ ನಡೆದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಅವರಿಗೆ ಹುದ್ದೆಗಳನ್ನ ತಕ್ಷಣ ಕೊಡಕ್ಕಾಗದೇ ಇರೋದಕ್ಕೇನೆ ತಿಂಗಳ 3,000 ಕೊಡ್ತಾ ಇದೀವಿ ಅನ್ನೋ ತರ ಹೇಳಿದ್ರು. ಸೊ ಇವತ್ತು ಯುವ ನಿಧಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ನಾವು ಯಾವ ತರ ಮತ್ ನಮ್ಮ ಮುಂದಿನ ಜೀವನ ನಡೆಸ್ಕೋಬೇಕು, ನಾವು ನಂಬಬೇಕು, ನಮ್ ಕಷ್ಟ ಆಗುತ್ತೆ. ಕೆಲವೇ ದಿನಗಳ ಹಿಂದೆ ಉದ್ಯೋಗಾಕಾಂಕ್ಷಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಳಿದು ಹೋರಾಟ ನಡೆಸಿದಾಗ ಇದೇ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಯುವಕರಿಗೆ ನಿರುದ್ಯೋಗಿ ಯುವಜನರಿಗೆ ಯುವ ನಿಧಿಯನ್ನ ಕೊಡ್ತಾ ಇದೀವಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಇವತ್ತು ಬಜೆಟ್ ನಲ್ಲಿ ಅದನ್ನ ಘೋಷಣೆ ಮಾಡದೇ ಇರೋದು ಅತ್ಯಂತ ಖಂಡನಾರ್ಹ. ಇದನ್ನ ನಾವು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಖಂಡನೆ ಮಾಡ್ತೀವಿ. ಈ ಕೂಡಲೇ ಈ ಬಜೆಟ್ ನಲ್ಲಿ ಕೂಡ ಯುವ ನಿಧಿಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೀವಿ.